ವೆಲ್ಕಮ್ ಟು ಏಷ್ಯಾಸ್ ಬಿಗ್ಗೆಸ್ಟ್ ಮೊನೊಲಿಥಿಕ್ ಹಿಲ್. ಇಲ್ಲ ಬ್ರೋ, ನಾನಂತೂ ಸಿಕ್ಕಾಕೊಂಡ್ಬಿಟ್ಟೀನಿ ಬ್ರೋ. ನಾವು ಕೆಳಗಡೆಯಿಂದ ಎಲ್ಲಿ ಈ ವ್ಯೂ ಪಾಯಿಂಟ್ ನೋಡಿದ್ವು, ಈ ವ್ಯೂ ಪಾಯಿಂಟಿಂದ ಅಲ್ಲಿ ಕೆಳಗಡೆಗೆ ಕಾಣಿಸ್ತಾ ಇದೆ. ಆ ಜಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಇಷ್ಟು ಸಣ್ಣ ಸಣ್ಣಕ್ಕೆ ಕಾಣಿಸ್ತಾ ಇದೆ. Hello guys, welcome back to my another video. After a long time, I think it's been more than 7 months ಅನ್ಕೊತೀನಿ ವಿಡಿಯೋ ಮಾಡಿದೆ. ಇವತ್ತು ವಿಡಿಯೋ ಮಾಡೋಣ ಅಂತ ಮನಸ್ಸಾಯಿತು. ನಿನ್ನೆ ನೈಟ್ ಡಿಸೈಡ್ ಮಾಡಿದೆ ಸಡನ್ನಾಗಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಿಮಗೆ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸವನದುರ್ಗ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಏಷ್ಯಾಸ್ ಬಿಗ್ಗೆಸ್ಟ್ ಮೊನೊಲಿಥಿಕ್ ಹಿಲ್, ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು. ನನಗೆ ಗೊತ್ತು ನನ್ನ ಅಭಿಮಾನಿಗಳಿಗೆ ತುಂಬ ಬೇಜಾರಾಗಿದೆ ಅಂತೇಳಿ. ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಮೆಸೇಜಸ್ ಬರ್ತಾಯಿತ್ತು. ಅದಕ್ಕೆ ಪಾಪ ಯಾಕೆ ಬೇಜಾರು ಮಾಡೋಣ, ಇಷ್ಟಕ್ಕೊಂದು ಜನ ಅಭಿಮಾನಿಗಳಿದ್ದಾರೆ, ಇಷ್ಟಕ್ಕೊಂದು ಭರವಸೆ ಇಟ್ಕೊಂಡಿದ್ದಾರೆ, ನನ್ನ ವಿಡಿಯೋ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಯು ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಇದಕ್ಕೆ ಸವನದುರ್ಗ ಹಿಲ್ಲಿಗೆ ಹೋಗ್ತೀರಾ ಅಂದರೆ ನೀವು ಪ್ರೀ ಬುಕ್ಕಿಂಗ್ ಮಾಡಲೇಬೇಕು ಕಂಪಲ್ಸರಿ. ನಿಮಗೆ ಅಲ್ಲಿ ಆಫ್ಲೈನ್ ಟಿಕೆಟ್ ಸಿಗೋಲ್ಲ, ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೇ ಹೋಗಬೇಕು. ಸೊ ನಾನು ನಿನ್ನೆ ಅರೌಂಡ್ 10:30 ಬುಕ್ ಮಾಡಿದೆ, ಬೆಳಗ್ಗೆ ಎದ್ದು ಹೊರಟೆ. ಓಕೆ, ಸವನದುರ್ಗ ಮೀಸಲು ಅರಣ್ಯ. ಅಯ್ಯೋ ದೇವ್ರೇ, ಮೋಸ್ಟ್ಲಿ ಅಲ್ಲಿ ಮೇಲೆ ತುದಿ ತನಕ ಹೋಗ್ತೀವಿ ಅನ್ಸುತ್ತೆ. 12 seconds later. ನಮ್ಮದು ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಆಯಿತು. ಪ್ರತಿ 5ರಿಂದ 10 ಜನಕ್ಕೆ ಒಬ್ಬರನ್ನ ಗೈಡನ್ನು ಅಸೈನ್ ಮಾಡ್ತಾರೆ. ಆ ಗೈಡೇ ಕರ್ಕೊಂಡು ಹೋಗೋದು. ಸೊ ನನಗೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು ಜನ ಆಗೋ ತನಕ. ಜನ ಆದಮೇಲೆ ಒಬ್ಬರು ಗೈಡನ್ನು ಅಸೈನ್ ಮಾಡ್ಯಾರೆ, ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಆಮೇಲೆ ಈ ಬೆಟ್ಟದ ಬಂದುಬಿಟ್ಟು ಒಂದು ವಾಡಿಕೆ ಇದೆ. ಲಾರ್ಡ್ ನರಸಿಂಹ ಹಿರಣ್ಯಕಶಿಪುನ ಕೊಂದ ಮೇಲೆ ಈ ಜಾಗಕ್ಕೆ ಬಂದಿದ್ರು ಅಂತೇಳಿ ವಾಡಿಕೆ ಇದೆ. ಅದಕ್ಕೆ ಈ ಬೆಟ್ಟದ ಕೆಳಗಡೆಗೆ ನರಸಿಂಹನ ದೇವಸ್ಥಾನ ಕೂಡ ಇದೆ, ಅಲ್ಲಿಗೆ ವಿಸಿಟ್ ಕೊಡ್ಬೋದು. ಇಷ್ಟೊತ್ತು ಒಂದು 15% ಕೂಡ ಹತ್ತಿಲ್ಲ, ಆಗಲೇ ಫುಲ್ ಊಷ್ಟದೆ. ಇದನ್ನು ಹಿಂದಿನ ಕಾಲದಲ್ಲಿ ರಾಜರುಗಳು ಯೂಸ್ ಮಾಡ್ತಾಯಿದ್ರು. ಬಿಕಾಸ್ ಸರೌಂಡಿಂಗ್ ಎಲ್ಲ ಸಿಟಿನೂ ಇದು ಕವರ್ ಮಾಡುತ್ತಲ್ವ. ಸೊ ಅವ್ರಿಗೊಂಥರ ಇದು ಹೆಂಗಂದರೆ ಎಲ್ಲ ಕಡೆ ನೋಡೋಕ್ಕಾಗ್ತಿತ್ತು, ಎಲ್ಲೆಲ್ಲಿ ಅಟ್ಯಾಕ್ ಆಗ್ತಾಯಿದೆ, ಏನಾರು ಅಟ್ಯಾಕ್ ಆಗ್ತಾ ಇದೆಯಾ, ಯಾರ್ಯಾರು ದಾಳಿ ಮಾಡ್ತಾಯಿದ್ದಾರಾ. ಸೊ ಇದನ್ನೆಲ್ಲ ನೋಡೋಕ್ಕೆ. ಸೊ ಫಸ್ಟ್ ಇದನ್ನು ಆಕ್ಯುಪೈ ಮಾಡ್ಕೊಂಡಿದ್ದು ನಮ್ಮ ಬೆಂಗಳೂರು ಸ್ಥಾಪನೆ ಮಾಡಿರೋ ಕೆಂಪೇಗೌಡರು. ಅದಾದಮೇಲೆ ಹೈದರಾಲಿ ಆಕ್ಯುಪೈ ಮಾಡ್ಕೊತಾನೆ, ನೆಕ್ಸ್ಟು ಟಿಪ್ಪು ಸುಲ್ತಾನ್ ಆಕ್ಯುಪೈ ಮಾಡ್ಕೊತಾನೆ. ಸೊ ಚೆನ್ನಾಗಿದೆ ಇದು. ನನಗೆ ಪ್ರತಿ ಬೆಟ್ಟ ಹತ್ಬೇಕಾದ್ರೆ ಬರೋದು ಒಂದೇ ಒಂದು ಡೌಟು, ಹೆಂಗೂರು ಹಳೆ ಕಾಲದ ರಾಜರುಗಳೆಲ್ಲ ಇದನ್ನು ಹತ್ತಾಯಿದ್ರು. ಅದು ಒಂಥರ ಹೇಗಂದರೆ ಲೈಕ್ ಎವ್ರಿಡೇ ಪರ್ಪಸ್ ಅಂತ ಅಂದ್ಕೊಳ್ಳಿ. ಮೇಲೆ ಕೋಟೆ ಎಲ್ಲ ಕಟ್ಸಿದ್ರು, ಆ ಕಲ್ಲಿಂದ ಕೋಟೆ ಹೇಗೆ ಕಟ್ಸಿದ್ರು, ಹೇಗೆ ಹತ್ತುತ್ತಾಯಿದ್ರು, ನಿಜವಲ್ಲೂ ತುಂಬ ಆಶ್ಚರ್ಯ ಆಗುತ್ತಪ್ಪ. ನಿಮಗೆ ಇನ್ ಕೇಸ್ ಗೈಡ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಲ್ ಮೇಲೆ ಆ್ಯರೋ ಮಾರ್ಕ್ ಇರುತ್ತೆ, ಆ ಆ್ಯರೋ ಮಾರ್ಕನ್ನೇ ಫಾಲೋ ಮಾಡಿ. ಅಪ್ಪಿತಪ್ಪಿ ಇಲ್ಲ ಸ್ಟ್ರೈಟ್ ಹೋಗ್ತೀನಿ ಅಂತೆಲ್ಲ ಹೋದರೆ ನೋಡಿ ಇದೆಲ್ಲ ಹತ್ಬೋದು, ಹತ್ತಕ್ಕಾಗಲ್ಲ ಅಂತಲ್ಲ. ಇನ್ ಕೇಸ್ ಮಿಡಲಲ್ಲಿ ನಾನು ಸ್ಟ್ರಕ್ ಆದರೆ ಇಳಿಯೋದಕ್ಕೂ ಬರಲ್ಲ, ಹತ್ತೋದಕ್ಕೂ ಬರಲ್ಲ. ಸೊ ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಡೇಂಜರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಆ್ಯರೋ ಮಾರ್ಕ್ ಬಿಟ್ಟು ಬೇರೆ ಎಲ್ಲೂ ಹೋಗ್ಬೇಡಿ. ಟ್ರೈ ಮಾಡ್ತೀನಿ ನಂಗೆ ಆಗುತ್ತೆ ಅಂತೇಳಿ.
ಕಮಾನ್ ರನ್ 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 ರನ್. ಪುಣ್ಯಕ್ಕೆ ಹ್ಯಾಟ್ ಅಂತ ತೊಗೊಬಂದಿದ್ದೀನಿ, ಗಾಗಲ್ಸ್ ಮರ್ತು ಬಿಟ್ಟಿದ್ದೀನಿ. ಗಾಗಲ್ಸ್ ಕೂಡ ಬೇಕಿತ್ತು, ಬನ್ನಿ ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮು ಏಷ್ಯಾ ಸೆಕೆಂಡ್ ಬಿಗ್ಗೆಸ್ಟ್ ಮೊನೊಲಿಥಿಕ್ ಇಲ್ಲಿ ಕರ್ಕೊಂಡೋಗಿದ್ದೆ, ಮಧುಗಿರಿ ಬೆಟ್ಟ. ಅದು ಯೂಟ್ಯೂಬ್ ಚಾನಲಲ್ಲಿದೆ, ಯಾರಾದರೂ ವೀಡಿಯೋ ನೋಡಿಲ್ಲ ನೋಡ್ಕೊಬನ್ನಿ. ಆ್ಯಕ್ಚುಲಿ ಅದೇ ದೊಡ್ಡ ಅಂದ್ಕೊಂಡಿದ್ದೆ, ಬಟ್ ಅದರಲ್ಲಿ ಅಟ್ಲೀಸ್ಟ್ ಏನಂದರೆ ಮೆಟ್ಲು ಇದೆ ಮಧ್ಯ ಮಧ್ಯದಲ್ಲಿ ನಡ್ಕೊಂಡು ಹೋಗೋಕ್ಕೆ. ಇಲ್ಲಿ ಒಂದು ಸಿಂಗಲ್ ಮೆಟ್ಲು ಕೂಡ ಇಲ್ಲ, ಖಾಲಿ ಬಂಡೆ ನೋಡಿ ಇದು. ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ದೂರನೇ ಇದೆ. ಒಂದು ಖುಷಿ ಸಂಗತಿ ಏನಂದರೆ ಇಲ್ಲಿಂದ ಡೆಸ್ಟಿನೇಷನ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಝೂಮ್ ಹಾಕ್ತೀನಿ ಆಮೇಲೆ. ಅದೇ ಫೈನಲ್ ಡೆಸ್ಟಿನೇಷನ್. ಬ್ರೋ ನಾನಂತೂ ಸಿಕ್ಕಾಕೊಂಡ್ಬಿಟ್ಟೀನಿ ಬ್ರೋ. ಏನು ಯಾವ್ದು ಗುರು ಇದು? ಇಲ್ಲೋಡಿ, ಇಲ್ಲಿ ಹೆಂಗೆ ಬರಬೇಕು? ನಾನು ಸಣ್ಣಕ್ಕಿದ್ದೀನಿ, ನಂಗೆ ಬರೋಕ್ಕಾಯ್ತು. ದಪ್ಪ ಇರೋರು ಇಲ್ಲಿ ನುಗ್ಗಕ್ಕೆ ಆಗಲ್ಲ, ಏನಲ್ಲಿ ಕೆಳಗೆ ಬಕ್ಕೊಂಬರ್ಬೇಕು. ಯಪ್ಪ, ಲಾಸ್ಟ್ ಒಂದು ಹೈಕು, ಒಂದು ಆಲ್ಮೋಸ್ಟ್ ಒಂದು 10 ಮೀಟರ್ಸ್ ಇರ್ಬೋದೇನೋ ಅಷ್ಟೇ. ಹೆಂಗಿದೆ ನೋಡಿ ಇದು. ಗೈಸ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆದೆ. ಸಕ್ಕತ್ತಾಗಿದೆ ಗುರು. ಏನು ಖುಷಿ ಅಂದರೆ ಒಂದು ವ್ಯೂ ಚೆನ್ನಾಗಿದೆ, ಇನ್ನೊಂದು ಗಾಳಿ ಸಖತ್ತು ತಂಪಿದೆ. ಗಾಳಿ ತುಂಬ ಖುಷಿ ಆಗ್ತದೆ, ತಣ್ಣಗಿದೆ ಗಾಳಿ. ಇಷ್ಟು ಬಿಸಿಲಿದ್ರು ಕೂಡ ಇಷ್ಟು ತಣ್ಣ ಗಾಳಿ ಇರೋದು ಖುಷಿ ಆಗ್ತದೆ. ನಾವೀಗಿದ್ದೀವಿ ಫೈನಲ್ ಡೆಸ್ಟಿನೇಷನಲ್ಲಿ, ಸವನದುರ್ಗ, ಏಷ್ಯಾಸ್ ಬಿಗ್ಗೆಸ್ಟ್ ಮೊನೊಲಿಥಿಕ್ ಹಿಲ್. ಫೈನಲಿ ರೀಚ್ ಆದ್ವಿ, ಸಾಧಿಸ್ಬಿಟ್ವಿ. ಏ ನಾವು ಕೆಳಗಡೆಯಿಂದ ಎಲ್ಲಿ ಈ ವ್ಯೂ ಪಾಯಿಂಟ್ ನೋಡಿದ್ವೋ, ಈ ವ್ಯೂ ಪಾಯಿಂಟಿಂದ ಅಲ್ಲಿ ಕೆಳಗಡೆಗೆ ಕಾಣಿಸ್ತಾ ಇದೆ ಆ ಜಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಇಷ್ಟು ಸಣ್ಣಕ್ಕೆ ಕಾಣಿಸ್ತಾ ಇದೆ. ಒನ್ ಅವರ್ 20 ಮಿನಿಟ್ಸ್ ತೊಗೊಂಡಿದೆ ಟೋಟಲ್. 1 ಅವರ್ 20 ಮಿನಿಟ್ಸಲ್ಲಿ ರೀಚ್ ಆದ್ವಿ. ಮಧ್ಯದಲ್ಲಿ ಎಲ್ಲೂ ನಿಂತಿಲ್ಲ, ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ಸೀದಾ ಮೇಲ್ಗಡೆಗೆ ಬಂದೇ ನಿಂತಿದ್ದು. ಸೊ ಇಲ್ಲಿ ಬಂದು ಎಲ್ಲೋ ಒಂದು ಕಡೆ ನೆರಳು ಸಿಕ್ತು, ಬಂದು ಟೆಂಟ್ ಹಾಕ್ಕೊಂಡೆ. ಚೆನ್ನಾಗಿದೆ, ಇಲ್ಲಿ ಬಂದು ಕುತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕುತ್ಕೋಬೋದು, ಏನು ಸೆಕೆ ಇಲ್ಲ. ಈ ಬಿಸಿಲಲ್ಲಿ ಇದ್ದರೂ ಕೂಡ ಸೆಕೆ ಇಲ್ಲ, ತಂಪು ಗಾಳಿ, ಏನೋ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಅಂದ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ದೇನಾದ್ರು ಒಪಿನಿಯನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು, ಕ್ಯಾಚ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.